ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾಂ ತಮಹಂ ವಂದೇ ಪರಮಾನಂದಮಾಧವ. ದೀಪ್ತನಯನಾರವಿಂದಂ ಶ್ರೀ ಸ್ವಾಮಿ ವಿವೇಕಾನಂದಂ ಭಾರತವೀರ ನರೇಂದ್ರಂ ತ್ವಾಂ ವಂದೇ ಸಿಂಹನಿನಾದಂ. ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮದ ಪ್ರೇರಣಾ ಶಕ್ತಿಯಾದ ಬ್ರಹ್ಮಲೀನ ಶ್ರೀ ಮಲ್ಲಿಕಾರ್ಜುನ ಅಪ್ಪಾಜಿಯವರಿಗೂ, ಜ್ಞಾನಜ್ಯೋತಿ ಪೂಜ್ಯಪಾದ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರಿಗೂ, ಯೋಗಾಚಾರ್ಯರಾಗಿದ್ದ ಪೂಜ್ಯಪಾದ ಶ್ರೀ ಸಂಗಮದೇವ ಅಪ್ಪಾಜಿಯವರಿಗೂ ಶ್ರದ್ಧೆಯಿಂದ ಅಭಿವಂದಿಸಿ, ಸನ್ನಿಧಾನವನ್ನು ಕರುಣಿಸಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ದಯಪಾಲಿಸುತ್ತಿರುವ ಎಲ್ಲ ಪೂಜ್ಯ ಗುರುಚರಣದಲ್ಲಿ ಭಕ್ತಿಯ ಪ್ರಣಾಮಗಳು. ಸಮಾವೇಶಗೊಂಡಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಇವತ್ತೊಂದು ದಿನ, ನಾಳೆ ಒಂದು ದಿನ, 2 ದಿನಗಳು ಮುಗಿದು ಅಂದರೆ 2026ನೇ ಇಸ್ವಿಯ ಶಿವರಾತ್ರಿ ಆಚರಣೆ ಸಮಾಪ್ತ ಆಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬೆಳ್ಳಿ ಮಹೋತ್ಸವದ ಆಚರಣೆ ಮುಗೀತದೆ. 8 ದಿನ ಪೂಜ್ಯ ಗುರುಗಳು 8 ದಿನ ಪೂಜ್ಯ ಗುರುಗಳು ನಮ್ಮೆಲ್ಲರಿಗೆ ಅತ್ಯಂತ ಅರ್ಥಪೂರ್ಣವಾಗಿ ನಾವು ಹೇಗೆ ಬದುಕಬೇಕು, ಗುರುಗಳನ್ನು ಹೇಗೆ ಆಶ್ರಯಿಸಬೇಕು, ಗುರುಗಳ ಮಹತ್ವ ಎಂಥದ್ದು, ಗುರು ಕೃಪೆ ಆಯಿತು ಅಂದರೆ ನಮ್ಮ ಜೀವನ ಎಷ್ಟು ಸುಸೂತ್ರವಾಗಿರುತ್ತದೆ ಅನ್ನುವಂಥ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ನಿನ್ನೆ ನಾವೆಲ್ಲರೂ ಸೇರಿ ಈ ಬೆಳ್ಳಿ ಮಹೋತ್ಸವದ ಸವಿ ನೆನಪಿಗಾಗಿ ಊರಿನಲ್ಲಿ ಇರುವಂಥ 75 ವರ್ಷಕ್ಕಿಂತ ಎಲ್ಲ ಹಿರಿಯರನ್ನು ಗೌರವಿಸಿದ್ದೇವೆ. ಇವತ್ತು ಊರಿನಲ್ಲಿ ಇರುವಂಥ ರೈತರೊಳಗಡೆ ದೇಶಿ ಹಸುಗಳನ್ನು ಸಾಕಿರುವಂಥವರು, ಎತ್ತುಗಳನ್ನು ಜೋಪಾನ ಮಾಡುವಂಥವರಿಗೆ ಗೌರವ ನಡೀತಾ ಇದೆ. ಮತ್ತು ನಾಳೆ ಲಕ್ಷ ದೀಪೋತ್ಸವ ಜಪಯೋಗ, ನಾಡಿದ್ದು ಎಲ್ಲ ತಾಯಂದಿರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮೆಲ್ಲರಿಗೆ ಮತ್ತೊಂದು ಹೊಸ ಜವಾಬ್ದಾರಿಯನ್ನ, ಮತ್ತೊಂದು ಸಾಂಸ್ಕೃತಿಕ ಪ್ರಜ್ಞೆಯನ್ನ, ಧಾರ್ಮಿಕ ಜವಾಬ್ದಾರಿಯನ್ನ ತಿಳಿಸುವಂಥ ಉದ್ದೇಶವನ್ನು ಹೊಂದಿದ್ದಾವೆ. 8 ದಿನಗಳ ಕಾಲ ಪೂಜ್ಯಪಾದ ಗುರುಗಳ ಪ್ರವಚನವನ್ನ ತಾವೆಲ್ಲ ಆಲಿಸಿರೋದ್ರಿಂದ ನಾನು ಇವತ್ತು ಅಂಥ ವಿಷಯಗಳನ್ನ ಪ್ರಸ್ತಾಪ ಮಾಡಲಾರದೆ ಕೆಲವೇ ನಿಮಿಷಗಳಲ್ಲಿ 1-2-3 ಸಾಮಾಜಿಕ ಜವಾಬ್ದಾರಿಯ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ನಿನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ನ್ಯೂಸ್ ಬಂದಿತ್ತು, ನೀವೆಲ್ಲ ಗಮನಿಸಿರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ನೌಕಾಪಡೆ ಅಂತ ಒಂದು ಆರ್ಮಿ ಒಳಗಡೆ ವಿಭಾಗ ಇರ್ತದೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆ, ನೇವಿ ಅಂತ ಕರೀತಾರೆ. ನೌಕಾಪಡೆ ಒಳಗಡೆ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ ಇದನ್ನ, ನೌಕಾಪಡೆ ಒಳಗಡೆ ಸೇವೆ ಸಲ್ಲಿಸಿ ರಿಟೈರ್ ಆಗಿ ಊರಿಗೆ ಬಂದು ಬೆಂಗಳೂರು ಒಳಗಡೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಒಳಗಡೆ ಒಂದು ಮನೆ ತಗೊಂಡು ಗಂಡ, ಹೆಂಡತಿ, ಮಗ 3 ಜನ ವಾಸ ಮಾಡ್ತಾ ಇದ್ರು. ನಿನ್ನೆ ಪ್ರಜಾವಾಣಿ ಪೇಪರ್ ಅಲ್ಲಿ ಇದೆ. ಅವ್ರ ಹೆಸರು ನವೀನ್ ಚಂದ್ರ ಭಟ್, ರಿಟೈರ್ಡ್ ಆಫೀಸರ್ ಹೆಸರು ನವೀನ್ ಚಂದ್ರ ಭಟ್. ಅವ್ರ ಮನೆಯವರು, ಅವ್ರ ಹೆಂಡತಿ ಡೆಂಟಿಸ್ಟ್, ಹಲ್ಲಿನ ಡಾಕ್ಟರ್. ಅವರು ಬೆಂಗಳೂರು ಒಳಗಡೆ ಸರ್ವಿಸ್ ಮಾಡ್ತಾ ಇದ್ರು. ಶ್ಯಾಮಲಾ ಭಟ್ ಅವ್ರ ಹೆಸರು. ಅವರಿಗೆ ಎಷ್ಟು ಮಾತಾಡ್ತಾರೆ ಮಾಡಿ, ನೌಕಾಪಡೆ ಒಳಗಡೆ ದೇಶ ಸೇವೆ ಮಾಡಿ ರಿಟೈರ್ ಆಗಿ ಬೆಂಗಳೂರಿಗೆ ಬಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಮನೆ ಖರೀದಿ ಮಾಡಿ ಹೆಂಡತಿ, ಮಗ, ತಾನು ವಾಸ ಮಾಡ್ತಾ ಇದ್ರು. ನವೀನ್ ಚಂದ್ರ ಭಟ್ ಅಂತ ಅವ್ರ ಹೆಸರು.
ಅವ್ರ ಹೆಂಡತಿ ಡೆಂಟಿಸ್ಟ್, ಹಲ್ಲಿನ ಡಾಕ್ಟರ್. ಅವರು ಬೆಂಗಳೂರಿನಾಗ ಸರ್ವಿಸ್ ಮಾಡ್ತಾ ಇದ್ರು. ಇಬ್ರು ಕೂಡಿದ್ರು. ಇಬ್ರು ಮಕ್ಕಳು, ಮಗ ಮಗಳು. ಮಗನಿಗೆ ಅಮೇರಿಕಾದೊಳಗೆ ಶಿಕ್ಷಣ ಕೊಡಿಸಿ ಇಂಜಿನಿಯರ್ ಮಾಡಿದ್ರು. ಮಗಳನ್ನೂ ಇಂಜಿನಿಯರ್ ಮಾಡಿದ್ರು. ಮಗಳು ಈಗ ಅಮೇರಿಕಾದೊಳಗಡೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಮಗ ಇದಾನಲ್ಲ, ಇವ ಒಂದು MNC ಕಂಪನಿ ಒಳಗೆ ಕೆಲಸ ಮಾಡ್ತಾ ಇದ್ದ. MNC ಕಂಪನಿ ಅಂದ್ರೆ ಬಹುರಾಷ್ಟ್ರೀಯ ಕಂಪನಿ, ಮಲ್ಟಿ ನ್ಯಾಷನಲ್ ಕಂಪನಿ. ಬಹಳ ದೊಡ್ಡ ಪಗಾರ ಇತ್ತು ಅವಂಗ. ಹೋದ ತಿಂಗಳು ಅವನ ತಲೆಯಾಗ ಏನ್ ವಿಚಾರ ಬಂತು, ಇಷ್ಟು ಶಾಲೆ ಕಲ್ತೀನಿ, ಇಷ್ಟು ಶಾಣೆ ಇದೀನಿ, ನಾನ್ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಕಂಪನಿ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಮನ್ಯಾಗ ಬಂದು ಏನಾರ ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ. ಅವಾಗ ಅಪ್ಪಗ ಇದು ಸರಿ ಕಾಣಿಸ್ಲಿಲ್ಲ. ಅವ್ರೇನಂದ್ರು, ಶಾಣೆ ಅದಿ, ತಿಳುವಳಿಕೆ ಅದಿ, ಹೋಗು ಕಂಪ್ನ್ಯಾಗ ದುಡಿ ಅಂತ ಅವ್ರು. ಇವ ದುಡ್ಯಾಕ ಹೋಗುದಿಲ್ಲ ಅಂತ ಇವ. ಹಿಂಗ ದಿನ 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 ಚರ್ಚೆ ನಡೆದು ಕಡಿಗೆ ಒಂದು ದಿವಸ ಅವ 4 ಲಕ್ಷ ರೂಪಾಯಿ ಕೊಡ್ಬೇಕು ನನಗೆ ನೀವು, ನಾ ಹೊಸ ಬಿಸ್ನೆಸ್ ಮಾಡ್ತೀನಿ ಅಂತ ಕೇಳ್ದ. ಅವ್ವ ಅಪ್ಪ ಅಂದ್ರು, ಕೈಯಾಗ ಲಕ್ಷಾಂತರ ರೂಪಾಯಿ ಬರುವ ಕೆಲಸ ಬಿಟ್ಟು ಭರವಸೆ ಇರ್ಲಾರ್ದ ಕೆಲಸ ಹೆಂಗ್ ಮಾಡ್ತಿ? ನಾಳೆ ನಿಂದೇನ್ರ ಕೆಲಸ ಕೈ ಕೊಟ್ಟತು ಅಂದ್ರ ನಮ್ಮ ಮರ್ಯಾದೆ ಏನು, ನಿನ್ನ ಮರ್ಯಾದೆ ಏನು, ಭವಿಷ್ಯ ಏನು ಅಂತ ಬೈದು. ಅದಕ್ಕ ಅವಂಗ ಸಿಟ್ಟು ಬಂತಂತ ಹೆತ್ತ ತಾಯಿಯನ್ನ, ತಂದೆಯನ್ನ 4 ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಮರ್ಡರ್ ಮಾಡ್ಯಾನ. ನಿನ್ನೆ ಪೇಪರ್ನಾಗಿನ ಸುದ್ದಿ. 4 ಲಕ್ಷ ರೂಪಾಯಿಗಾಗಿ ಹೆತ್ತವರ ಹತ್ಯೆ. ಇಲ್ಲಿ ಮರ್ಡರ್ ಮಾಡಿದ ಮನುಷ್ಯ ಎಂಜಿನಿಯರಿಂಗ್ ಪದವೀಧರ, ಬಹಳ ಸಾಲಿ ಕಲ್ತವ, ಎಂಜಿನಿಯರ್ ಉದ್ಯೋಗ ಮಾಡದವ, ದೇಶ ವಿದೇಶಗಳನ್ನ ನೋಡಿದವ. ಇಷ್ಟೆಲ್ಲ ಮಾಡಿನೂ ಅವಂಗ ಅಪ್ಪನ ಕಿಮ್ಮತ್ತೇನು, ಅವನ ಕಿಮ್ಮತ್ತೇನು ಅಂತ ಗೊತ್ತಾಗ್ಲಿಲ್ಲ ಅಂದ್ರ ಅವ ಕಲಿತದ ಸಾಲಿಗೆ ಏನ್ ಅರ್ಥ ಇದೆ? ಅಂತದ ಇನ್ನೊಂದು ಸುದ್ದಿ ಹೋದ ವಾರ ಬಂದಿತ್ತು, ನೀವು ನೋಡಿರ್ಬೇಕು. ಕೊಟ್ಟೂರೊಳಗಡೆ ಒಬ್ಬ ಹುಡುಗ ಅಕ್ಷಯ್ ಅಂತ ಅವನ ಹೆಸರು. ಅಕ್ಷಯ್ 24 ವರ್ಷ. ಅವ ಏನ್ ಕೆಲಸ ಮಾಡ್ತಾನಂದ್ರ ಟೈರ್ ರಿಮೋಲ್ಡ್ ಮಾಡೋ ಕೆಲಸ ಮಾಡ್ತಾನೆ. ಈ ಹಳಿ ಟೈರ್ ಸವದಿರ್ತಾವಲ್ಲ, ಅವಕ್ ಮತ್ತೊಂದು ಟೈರ್ ಹಚ್ಚಿ ರಿಪೇರಿ ಮಾಡಿ ಮಾರ್ತಾನ. ನಡೆದ ಘಟನಾ ಇದು. 10-12 ದಿನದೊಳಗ ಅವ ಒಂದಿನ ಪೊಲೀಸ್ ಸ್ಟೇಷನ್ಗೆ ಹೋದ. ಪೊಲೀಸರಿಗೆ ಹೋಗಿ ಸಾಹೇಬ್ರನ್ನ ಭೇಟಿ ಕಂಪ್ಲೇಂಟ್ ಕೊಟ್ಟ. ಸಾಹೇಬ್ರ, 10 ದಿವಸದ ಹಿಂದ ನಮ್ಮಪ್ಪ, ನಮ್ಮವ್ವ ಮತ್ತು ನನ್ನ ತಂಗಿ ಇವ್ರು 3 ಜನ ಹಾಸ್ಪಿಟಲ್ಗೆ ಹೋಗ್ತೀವಿ ಅಂತ ಬಾದವರು ವಾಪಸ್ ಮನೆಗೆ ಬಂದಿಲ್ಲ. ನಿಮ್ ಕಾಲ್ ಬೀಳ್ತೀನಿ, ಅವ್ರನ್ನ ಹುಡುಕಿ ಕೊಡ್ರಿ ಅಂತ ಕಂಪ್ಲೇಂಟ್ ಕೊಟ್ಟ. ಸಾಹೇಬ್ರಿಗೆ ಅನ್ನಿಸ್ತು, ಎಷ್ಟು ಚಲೋ ಅದನಲ್ಲ ಇವ, ಅವ್ವ ಅಪ್ಪನ ಸಲ ಎಷ್ಟು ಕಾಳಜಿ ಮಾಡ್ತಾನ. ನೀ ಏನು ವಿಚಾರ ಮಾಡ್ಬೇಡಪ್ಪ, ತಗೋ ನೀರು ಕುಡಿ, ಚಾ ಕುಡಿ, ಒಂದ್ ಸ್ವಲ್ಪ ನಾಷ್ಟ ಮಾಡು, ಧೈರ್ಯದಿಂದಿರು, ನಾವು ಹುಡುಕಿ ಕೊಡ್ತೀವಿ ಅಂತ ಹೇಳಿ ಅವನು ಮನೆಗೆ ಕಳಿಸಿದ್ರು. ಅವ್ವ ಅಪ್ಪನ ಕೇಳ್ಕೋತ ಬಂದವಂಗ ನೀರು ಕುಡಿಸಿ ಮನೆಗೆ ಕಳಿಸಿದ್ರಲ್ಲ ಸಾಹೇಬ್ರು, 3 ದಿವಸ ಎನ್ಕ್ವೈರಿ ಮಾಡಿದ್ಮೇಲೆ ಅವ್ರ ನೀರು ಕುಡಿಯೋಂಗಾಗಿತ್ತು. ಯಾಕಂದ್ರ ಅವ್ವ ಅಪ್ಪ ತಂಗಿ ಕಳೆದಾರು ಅಂತ ಕಂಪ್ಲೇಂಟ್ ಕೊಟ್ಟು ಭೂಪ 3 ಮಂದಿನ ಮರ್ಡರ್ ಮಾಡಿ ಹತ್ಯೆ ಮಾಡಿ ಮನ್ಯಾಗ, ಸ್ವಂತ ಮನ್ಯಾಗ ದೊಡ್ಡ ತಗ್ಗು ತೆಗೆದು ಯಾರಿಗೂ ಗೊತ್ತಾಗಲಾರ್ದಂಗ ಮುಚ್ಚಿ ಗಿಲಾವ್ ಮಾಡಿದ. ಕೊಟ್ಟೂರ್ನೆ 24 ವರ್ಷ ವಯಸ್ಸಾಗೈತಿ. ಹೊಟ್ಟೆ ಹರದ ಜನ್ಮ ಕೊಟ್ಟಿದ್ದ ಅವನ ಕಿಮ್ಮತ್ ಅವಂಗ ಗೊತ್ತಾಗಿಲ್ಲ. 24 ವರ್ಷ ಆಗೈತಿ. ಇಡೀ ಜಗತ್ನ್ಯಾಗ ದುಡದ್ ಮೈ ಮುರ್ಕೊಂಡ್ ಅನ್ನ ಹಾಕಿದ ಅಪ್ಪನ ಕಿಮ್ಮತ್ ಅವಂಗ ಗೊತ್ತಾಗಲಿಲ್ಲ. 17 ವರ್ಷ ಬೆರಳು ಹಿಡ್ಕೊಂಡು ಅಂಗಳದಾಗ ಅಣ್ಣನ ಜೊತೆ ಆಟ ಆಡಿ ಕನಸಿಗೆ ಕನಸು ಹಂಚಿಕೊಂಡಿದ್ದ ತಂಗಿ ಪ್ರೀತಿ ಅವಂಗ ನೆನಪಾಗ್ಲಿಲ್ಲ. ಹಿಂಗ್ಯಾಕೆ ಆಗ್ತಾ ಇದೆ? ಇಷ್ಟೆಲ್ಲಾ ಸ್ವಾಮೀಜಿಗಳು, ಇಷ್ಟೆಲ್ಲಾ ಮಠ ಮಂದಿರಗಳು, ಇಷ್ಟೆಲ್ಲಾ ಹಬ್ಬ, ಇಷ್ಟೆಲ್ಲಾ ಧರ್ಮ ಕಾರ್ಯಕ್ರಮಗಳು, ಇಷ್ಟೆಲ್ಲಾ ಉತ್ಸವಗಳನ್ನ ಮಾಡಿಯೂ ಕೂಡ ನಾವು ಯಾಕೆ ಸಂಬಂಧಗಳನ್ನ ಜೋಪಾನ ಮಾಡೋ ವಿಷಯದಲ್ಲಿ ಹಿಂದೆ ಬೀಳ್ತಾ ಇದ್ದೀವಿ? ನಿನ್ನೆ ನಮ್ಮಲ್ಲಿ ಇಲ್ಲೊಂದು ಕಾರ್ಯಕ್ರಮ ಆಯ್ತಲ್ಲ, ಹಿರಿಯರ ನೆನಪು ಗೌರವ ಅರ್ಪಣೆ. ಯಾವ ಮನೆಯೊಳಗೆ, ಯಾವ ಸಮಾಜದೊಳಗಡೆ, ಯಾವ ಊರೊಳಗಡೆ ಹಿರಿಯರು, ಗುರುಗಳು ಮತ್ತು ಹೆತ್ತವರು ಖುಷಿಯಿಂದ ಇರೋದಿಲ್ವೋ ಆ ಮನೆ, ಆ ಸಮಾಜ ಮತ್ತು ಆ ಊರು ಸ್ಮಶಾನಕ್ಕೆ ಸಮಾನ ಅಂತ ಹೇಳ್ತಾರೆ.
ನಾವು ಎಷ್ಟೇ ಶಾಣೆ ಇರ್ಲಿ, ಎಷ್ಟೇ ಸಾವುಕಾರ ಇರ್ಲಿ, ನಮ್ಮ ಅಪ್ಪ, ನಮ್ಮವ್ವ, ನಮ್ಮ ಅಜ್ಜ, ನಮ್ಮ ಮಾಯಿ, ನಮ್ಮ ಓಣ್ಯಾಗಿನ ಹಿರಿಯರು, ಊರಾಗಿನ ಹಿರಿಯರಿಗೆ ಗೌರವ ಬರೋ ಹಾಗೆ ನಡ್ಕೊಳ್ಳಿಲ್ಲ ಅಂದ್ರೆ ನಮ್ ಶಾಣೆತನಕ ಸಾವುಕಾರಿಕೆಗೆ ಏನ್ ಅರ್ಥ ಇದೆ? ಅದಕ್ಕೆ ನಾನು ನಿಮ್ಗೆ ಪ್ರಾರ್ಥನೆ ಮಾಡೋದೇನು ಅಂದ್ರೆ, ನಾವೆಲ್ಲ ಧರ್ಮವಂತರಾಗ್ಬೇಕು, ನೀತಿವಂತರಾಗ್ಬೇಕು, ಕಡ್ಡಾಯವಾಗಿ ಧರ್ಮ ಪಾಲನೆ ಮಾಡ್ಬೇಕು, ಕಡ್ಡಾಯವಾಗಿ ಆಚಾರಗಳನ್ನ ಮಾಡ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇಂದಿನ ದಿನಮಾನದಲ್ಲಿ ನಾವು ಮಾಡಲೇಬೇಕಾದಂತಹ ಅತ್ಯಂತ ಮಹತ್ವದ ಕೆಲಸ ಏನು ಅಂದ್ರೆ, ಮನೆಯೊಳಗಡೆ ಇರುವಂತಹ ಸಂಬಂಧಗಳನ್ನ ಮುರಿದು ಹೋಗೋದಕ್ಕೆ ಬಿಡಬಾರದು. ಎಷ್ಟೋ ಜನ ತಾಯಂದಿರು, ಎಷ್ಟೋ ಜನ ತಂದೆಯರು ಹೆತ್ತ ಮಕ್ಕಳು ಅನ್ನ ಹಾಕೋದಿಲ್ಲ ಅಂತ ಹೊತ್ತು ಮುಳುಗಿದ ಮೇಲೆ ಅಳಾಕ್ ಚಾಲು ಮಾಡಿದ್ರೆ ಬೆಳಕು ಹರಿಯೋವರೆಗೂ ಕಣ್ಣೀರು ಸುರಿಸುವಂತ ಮನೆಗಳು ಕಾಣ್ತವೆ. 3-4 ಜನ ಮಕ್ಕಳಿದ್ರು ಕೂಡ ತಾಯಿ ತಂದೆ ಒಂದು ಹೊತ್ತಿನ ಊಟ, ಮೈ ಮೇಲೆ ಬೆಚ್ಚಗೆ ಬಟ್ಟೆ ಇರಲಾರದ ಹಾಗೆ ಬಾಜಾರ್ಗಳಲ್ಲಿ ತಿರುಗಾಡುವಂತ ಪ್ರಸಂಗ ನಿರ್ಮಾಣ ಆಗಿದೆ. ನಿಮಗೆಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ, ಅಕಸ್ಮಾತ್ ನೀವೇನಾದ್ರೂ ಮಹಾದೇವನ ದೇವಸ್ಥಾನಕ್ಕೆ ದಿನ ಬರದೇ ಇದ್ರೂ ನಡೀತದೆ, ನೀವು ಧರ್ಮ ಗ್ರಂಥಗಳನ್ನು ಓದದೇ ಇದ್ರೂ ನಡೀತದೆ. ಆದ್ರೆ ಹೆತ್ತವರ ಮನಸ್ಸಿಗೆ ನೋವು ಆಗಲಾರದ ಹಾಗೆ ನಡ್ಕೊಳ್ಳದೆ ಇದ್ರೆ ಸ್ವತಃ ಮಹಾದೇವ ಕೂಡ ನಿಮ್ಮನ್ನ ಮೆಚ್ಚಲ್ಲ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿದಿನ ವೃತ್ತಪತ್ರಿಕೆಗಳಲ್ಲಿ, ನ್ಯೂಸ್ ಪೇಪರ್ ನಲ್ಲಿ, ಮೊಬೈಲ್ ನಲ್ಲಿ, ಟಿವಿಯಲ್ಲಿ ಇಂಥವೇ ಸುದ್ದಿ ಬರ್ತಾ ಇದಾವೆ, ಇಂಥವೇ ಸುದ್ದಿ. ಅರೆ, ಅಮೆರಿಕದಾಗ ಇಂಜಿನಿಯರಿಂಗ್ ಮುಗಿಸಿ ಬಂದಿದ್ದಾನೆ, ಹೆತ್ತ ತಂದೆನ 4 ಲಕ್ಷ ರೂಪಾಯಿಗಾಗಿ ಮರ್ಡರ್ ಮಾಡ್ತಾನೆ ಅಂದ್ರೆ ಅವನು ಇಂಜಿನಿಯರಿಂಗ್ ಏನ್ ಬೆಲೆ ಇದೆ ಹೇಳಿ? ಬೆಳಕು ಹರಿದ್ರ ಮನೆ ರಾಮಾಯಣ, ಬೆಳಕು ಹರಿದ್ರ ಮನೆಯೊಳಗಡೆ ಸಂಘರ್ಷ ಯಾಕೆ ಆಗ್ತಾ ಇದಾವೆ ಅಂದ್ರೆ, ಸಂಬಂಧಗಳ ಬೆಲೆ ಗೊತ್ತಿಲ್ಲ, ಸಂಪತ್ತಿನ ಬೆಲೆ ಗೊತ್ತಿಲ್ಲ, ಬೆವರಿನ ಬೆಲೆ ಗೊತ್ತಿಲ್ಲ. ಮಕ್ಕಳು ಸಣ್ಣವರಿದ್ದಾಗಲೇ ಇಂಥವು ತಿಳಿಸ್ಲಿಲ್ಲ ಅಂದ್ರೆ ವಯಸ್ಸಾದ ಮೇಲೆ ಪಶ್ಚಾತ್ತಾಪ ಪಡೋ ಪ್ರಸಂಗ ನಿರ್ಮಾಣ ಆಗ್ತದೆ. ಇದನ್ನೆಲ್ಲ ಮಾಡೋ ಉದ್ದೇಶ ಇದೆ. ಮೊದಲು ಮನೆಯನ್ನ ಭದ್ರಪಡಿಸ್ಕೋಬೇಕು, ಮನೆಯೊಳಗಡೆ ಮೌಲ್ಯಗಳು ಉಳಿಯೋ ಹಾಗೆ ಮಾಡಬೇಕು. ಕುಟುಂಬ ಮೌಲ್ಯಗಳು ನಾಶ ಆದ್ರೆ ಸಮಾಜನೂ ಉಳಿಯಲ್ಲ, ಧರ್ಮನೂ ಉಳಿಯಲ್ಲ. ಸಮಾಜ ನಿಂತಿರೋದು, ಧರ್ಮ ನಿಂತಿರೋದು, ದೇಶ ನಿಂತಿರೋದು ಕುಟುಂಬಗಳ ಮೌಲ್ಯದ ಮೇಲೆ. ಎಷ್ಟು ಮನೆಗಳಲ್ಲಿ ಸಣ್ಣ ಸಣ್ಣ ಮಕ್ಕಳು ಅಪ್ಪ, ಅವ್ವ, ಅಜ್ಜ ಹೀಗೆ ನಮಸ್ಕಾರ ಮಾಡ್ತಾರೆ ಹೇಳಿ? ಎಷ್ಟು ಮನೆಗಳಲ್ಲಿ ಸಣ್ಣ ಸಣ್ಣ ಹುಡುಗರು ಸಂಜೆ 6 ಗಂಟೆ ಆದ್ರೆ ಮನೆಗೆ ಬರ್ತಾರೆ ಹೇಳಿ? ಎಷ್ಟು ಮನೆಗಳಲ್ಲಿ ವಯಸ್ಸಾದ ಹುಡುಗರು ಅವ್ವ ಕೆಲಸ ಮಾಡೋ ಕಾಲಕ್ಕೆ ನೀನು ಬಿಡು ನಾನು ಮಾಡ್ತೀನಿ ಅಂತ ಜಗಳ ಮಾಡ್ತಾರೆ ಹೇಳಿ? ಮಕ್ಕಳು, ವಯಸ್ಸಿನ ಮಕ್ಕಳು ಅಪ್ಪ ಅವನ ಹತ್ರ ಕೆಲಸ ಮಾಡಬೇಡ ಅಂತ ಜಗಳ ಆಡ್ಬೇಕು. ನಾನಿದ್ದಾಗ ನೀ ಯಾಕೆ ಕೆಲಸ ಮಾಡ್ತೀಯ ಅಂತ ಮಗ ತಕರಾರು ಮಾಡ್ಬೇಕ್ರಿ. ಅದಕ್ಕೆ ಪ್ರೇಮ ಅಂತ ಕರೀತಾರೆ. ನಾನು ಕಾಲೇಜಿಗೆ ಹೋಗ್ತೀನಿ, ನಾ ಹೈಸ್ಕೂಲ್ಗೆ ಹೋಗ್ತೀನಿ, ನಂದು ಅಭ್ಯಾಸ ಬಾಳ ಇದೆ, ನೀನ ಮಾಡುವಂತ ಅವ್ವ ಅಪ್ಪನ ಕೆಲಸಕ್ಕೆ ದುಡಿದ್ರು ಅಂದ್ರೆ ಮಕ್ಕಳಿಗೆ ಕಷ್ಟ ನಷ್ಟ ಯಾವಾಗ ಗೊತ್ತಾಗೋದು? ನಾನು 17-18 ವರ್ಷದ ಮಕ್ಕಳಿಗೆ ಪಾಠ ಮಾಡ್ತೀನಿ. ದಿನ ಕಾಲೇಜಿನೊಳಗೆ ಕೇಳ್ತೀನಿ, ಏನ್ರು ಇವತ್ತು ಮನ್ಯಾಗ ಅವ್ಗೆ ಏನ್ ಹೆಲ್ಪ್ ಮಾಡಿದ್ರಿ, ಅಪ್ಪಗೆ ಏನ್ ಹೆಲ್ಪ್ ಮಾಡಿದ್ರಿ, ಮನ್ಯಾಗ ಏನ್ ಕೆಲಸ ಮಾಡಿದ್ರಿ ಅಂದ್ರೆ ಏನೂ ಮಾಡ್ಲಿಲ್ರಿ ಸರ್ ಅಂತ ಹೇಳ್ತಾರೆ. ಕೆಲಸನೇ ಮಾಡೋದು ಗೊತ್ತಿಲ್ಲ ಅಂದ್ಮೇಲೆ ಕಲಿತು ಏನ್ ಮಾಡೋರಿದ್ದಾರೆ? ನಿಮಗೆ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, 2 ಅಕ್ಷರ ಕಡಿಮೆ ಕಲಿಸ್ರಿ ನಿಮ್ಮ ಮಕ್ಕಳಿಗೆ, ಕೆಲಸ ಮಾಡೋದನ್ನ ಹೆಚ್ಚಿಗೆ ಕಲಿಸ್ರಿ. ಅವಾಗ ಅವ್ರಿಗೆ ಬೆವರಿನ ಕಿಮ್ಮತ್ ಏನು ಅಂತ ಗೊತ್ತಾಗುತ್ತೆ. ನೀವು ಕೊಡೋ 100 ರೂಪಾಯಿ, ಕಟ್ಟೋ 1000 ರೂಪಾಯಿ ಫೀಸ್ ಅವ್ರಿಗೆ ಬೆಲೆ ಗೊತ್ತಾಗ್ಲಿಲ್ಲ ಅಂದ್ರೆ ಬಹಳ ಸಂಕಷ್ಟಕ್ಕೆ ಗುರಿ ಆಗ್ಬೇಕಾಗ್ತದೆ. ಜೊತೆಗೆ ಮನೆಯೊಳಗಡೆ ಇರೋ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು. ಊರು ಸುಧಾರಿಸ್ಲಿ, ದೇಶ ಸುಧಾರಿಸ್ಲಿ, ಚಲೋ ಆಸೆ ಮನೆಯಾಗ ಮಕ್ಕಳು. ಈ ವರ್ಷ ಜೂನ್ದಿಂದ ಇವತ್ತಿನ ತಾರೀಕಿನ ಮಠ 14 ಇವತ್ತು ತಾರೀಕು, ಇವತ್ತು ಪೇಪರ್ ಮುಗೀತು ನಮ್ಮ ಕಾಲೇಜ್ನಾಗ. ನಮ್ಮಲ್ಲಿ ಒಬ್ಬ ಹುಡುಗಿ ಬರ್ತಾಳ ಕಾಲೇಜಿಗೆ ದಿನ. ಅಕ್ಷರಶಃ ಪ್ರತಿ ದಿವಸ ಹೇಳಿದೆ ನಾನು, ಬಳಿ ಹಾಕೋರು. ಆಕಿ ನನ್ನ ಅಪ್ಪ ಅವ್ರ ಫೋಟೋ ಮುಂದೆ ನಿಂತು ಹೇಳ್ತಾ ಇದೀನಿ, ಸುಳ್ಳು ಹೇಳ್ತಾ ಇಲ್ಲ, ಒಂದು ದಿನ ಆ ಹುಡುಗಿ ಬಳಿ ಹಾಕೊಂಡು ಬರ್ಲಿಲ್ಲ ಕಾಲೇಜಿಗೆ.
ಕೊನೆ ಒಂದ್ ದಿವ್ಸ ಕೇಳಿದೆ ನಾನು, ಏನ್ರ ವ್ರತ ಗಿತ ತಗೊಂಡಿ ಏನು, ಬಳಿ ಹಾಕೋಬಾರ್ದಂತ ವ್ರತ ತಗೊಂಡಿ ಏನು? ಇನ್ನೊಂದು ಹುಡುಗಿ ಬುದ್ಧಿ ಒಂದ್ ದಿವ್ಸ ಕಾಲೇಜ್ನಾಗ ಬುದ್ಧಿ, ಯಾರ್ಯಾರ ಅಪ್ಪ ಹೋಗಿ ಕಾಲ್ ಬೀಳ್ತೀರಿ ಕೈ ಎತ್ತಿರಿ ಅಂದೆ. 3 ಮಂದಿ ಎತ್ತಿದ್ರು, 60 ಮಂದಿ, 60 ಪೈಕಿ 3. ನಿಮ್ಗೇನ್ರ ಸ್ವಲ್ಪ ನಾಚಿಕೆ ಆಗ್ತೈತಿ? ಬೈಬೇಕಲ್ಲ ಮಾಸ್ತರ್ನ, ಬೈಲಿಲ್ಲ ಅಂದ್ರೆ ಹೆಂಗ್ ಮಾಸ್ತರ್? ನಿಮ್ಗೇನ್ರ ಸ್ವಲ್ಪ ನಾಚಿಕೆ ಆಗ್ತೈತಿ? ದಿನ ಇನ್ಮೇಲೆ ಅಪ್ಪ ಹೋಗಿ ಕಾಲು ಬೀಳ್ಬೇಕು, ಬೀಳ್ತಿರಲ್ಲ? ಹಾ, ಈಗ ಎತ್ತಿರಿ, ಯಾರ್ಯಾರು ಕಾಲು ಬೀಳ್ತೀರಿ ಅಂದೆ. ಎಲ್ಲರೂ ಎತ್ತಿದ್ರು, ಒಬ್ಬಕ್ಕೆ ಎತ್ತಲಿಲ್ಲ, ಒಬ್ಬಕ್ಕೆ ಕುಡಿ ಕೈ ಎತ್ತಲಿಲ್ಲ. ನಾ ಏನಂದೆ, ಯಾಕವಾ ನೀ ಯಾಕೆ ನೀನ ನಮಸ್ಕಾರ ಮಾಡುವುದಿಲ್ಲ ಅಂತ ಕೇಳಿದೆ. ಏನನ್ಬೇಕು ಹೇಳ್ರಿ? ಫಸ್ಟ್ PUC 17 ವರ್ಷ. ನಂಗ ಅಪ್ಪಗ ಅವ್ಗ ನಮಸ್ಕಾರ ಮಾಡಿ ರೂಢ ಇಲ್ರಿ. ಇದು ನಮ್ ಕಾಲೇಜಿನಾಗಿನ ಕತಿ ಅಷ್ಟ ಅಲ್ಲ, ಪ್ರತಿ ಮನೆಯಾಗಿದ್ದು ಕತಿ ಹಿಂಗ ಆಗ್ಯದ. ಅದಕ್ಕ ದಯಮಾಡಿ ಮಕ್ಕಳ ಕಡೆ ಕಾಳಜಿ ಮಾಡ್ರಿ, ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡಿಸ್ರಿ, ಕೆಲಸದ ಬೆಲೆ ಕಳಿಸ್ರಿ, ಸಂಪತ್ತಿನ ಬೆಲೆ ತಿಳಿಸ್ರಿ, ಬೆವರಿನ ಕಿಮ್ಮತ್ ತಿಳಿಸ್ರಿ, ಮತ್ತು ಜೊತೆಗೆ ಧರ್ಮ ಶಾಸ್ತ್ರ ಪ್ರವಚನ ಇವೆಲ್ಲ ಮಾಡಿದೆವು ಅಂದ್ರಷ್ಟ ನಾವು ಉಳಿತೇವು, ಧರ್ಮನೂ ಉಳಿತದ. ಇಲ್ಲ ಅಂದ್ರೆ ಪಶ್ಚಾತ್ತಾಪ ಪಡ್ಬೇಕಾಗ್ತದೆ. ನಮಸ್ಕಾರ.